ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕಪ್ಪು ಸಮುದ್ರದಲ್ಲಿ ಡ್ರೋನ್ ದಾಳಿ ಮಾಡಿ ಭಾರತೀಯನ ಸಾವಿಗೆ ಕಾರಣವಾದ ಯುಕ್ರೇನ್ಗೆ ಭಾರತ ಫುಲ್ ಕ್ಲಾಸ್ ತಗೊಂಡಿದೆ. ಇತ್ತ ನೀಟ್ ಪ್ರತಿಭಟನೆಯಲ್ಲಿ ಬಿಹಾರದಲ್ಲಿ ಗುಂಪು ಚದುರಿಸೋಕೆ ಬಂದೂಕನ್ನ ಬಳಸಿರುವುದಕ್ಕೆ ಎಲ್ಲಾ ಕಡೆಯಿಂದ ವಿರೋಧ ವ್ಯಕ್ತವಾಗಿದೆ. ಅತ್ತ ಸುಪ್ರೀಂ ಕೋರ್ಟ್ ದಿಲ್ಲಿ ಪ್ರತಿಭಟನೆ ವೇಳೆ ಲಾಠಿ ಚಾರ್ಜ್ ಮಾಡಿದಕ್ಕೆ ಕೆಂಡ ಕಾರಿದೆ. ಇನ್ನೊಂದು ಕಡೆ ಸಿಜೆಪಿ ಸರ್ಕಾರಕ್ಕೆ ಮತ್ತೆ ವಾರ್ನಿಂಗ್ ಕೊಟ್ಟಿದೆ, ಡೆಡ್ ಲೈನ್ ಕೂಡ ಕೊಟ್ಟಿದೆ. ಯಾಕೆ ಎಲ್ಲವನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಸಿಜೆಪಿ ವರ್ಸಸ್ ಗವರ್ಮೆಂಟ್ ನಿಂದಲೇ ಶುರು ಮಾಡೋಣ. ಸಿಜೆಪಿ ವರ್ಸಸ್ ಮೋದಿ ಸರ್ಕಾರ ಮುಂದುವರೆದಿದೆ. ಈಗ ಏನಾಗಿದೆ ಅಂದ್ರೆ, ಹೋರಾಟದ ವೇಳೆ ಯಾರ ಮೇಲೆಲ್ಲ ಕೇಸ್ ಹಾಕಿತ್ತು, ಯಾರನ್ನೆಲ್ಲ ಬಂಧಿಸಲಾಗಿತ್ತು, ಅವ್ರನ್ನ ಕೂಡಲೇ ರಿಲೀಸ್ ಮಾಡಬೇಕು, ಕೇಸ್ ವಾಪಸ್ ತಗೊಳ್ಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಈಗ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರನ್ನಾಗಿ ಈಗ ಐಡೆಂಟಿಫೈ ಮಾಡಿ ಸಿಂಗಲ್ ಔಟ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕ್ತಾ ಇದೆ. ಕೆಲವರನ್ನ ಬಿಡ್ತಾ ಇದೆ, ಕೆಲವರನ್ನ ಟಾರ್ಗೆಟ್ ಮಾಡಿ ಹಾಗೆ ಉಳಿಸ್ಕೊಳ್ತಾ ಇದೆ. ಹಂಗೆ ಮಾಡೋಕ್ಕಾಗಲ್ಲ, ಪ್ರತಿಯೊಬ್ಬರನ್ನ ಕೂಡ ರಿಲೀಸ್ ಮಾಡಬೇಕು, ಯಾರ ಮೇಲೂ ಕೂಡ ಕೇಸ್ ಇರಬಾರ್ದು ಅಂತ ಆಗ್ರಹ ಮಾಡಿದ್ದಾರೆ. ಕಪಿಲ್ ಸಿಬಲ್ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದ, ಆದರೆ ಈಗ ಅಷ್ಟೊಂದಿಲ್ಲ ಅವ್ರ ಸಂಬಂಧ ಕಾಂಗ್ರೆಸ್ ಪಾರ್ಟಿಯಲ್ಲಿ, ಹೊರಗೆ ಬಂದ್ಬಿಟ್ಟಿದ್ದಾರೆ. ಕಪಿಲ್ ಸಿಬಲ್ ಅವರು ಈಗ ಈ ವಿದ್ಯಾರ್ಥಿಗಳ ವಕೀಲರಾಗಿ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಸಿಜೆಪಿ ಹೇಳಿದೆ, ಮಂಗಳವಾರದ ಒಳಗಡೆ ನಮಗೆ ಲಿಖಿತ ಭರವಸೆ ಕೊಡಲೇಬೇಕು ಇದಕ್ಕೆ ಸಂಬಂಧಪಟ್ಟಂತೆ, ಇಲ್ಲೇ ಹೋದ್ರೆ ಇದು ಸರ್ಕಾರ ನಮಗೆ ಮಾಡಿರೋ ನಂಬಿಕೆ ದ್ರೋಹ ಆಗುತ್ತೆ, ನಾವು ಮುಂದಿನ ಹೆಜ್ಜೆ ಇಟ್ಕೊಂತೀವಿ ನೋಡಿ, ಹುಷಾರ್ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಇತ್ತೀಚೆಗೆ ಬಿಹಾರ ಪ್ರತಿಭಟನೆ ವೇಳೆ ಪೊಲೀಸರು ಬಂದೂಕನ್ನ ಬಳಸಿರೋದು ದೃಶ್ಯಗಳಲ್ಲಿ ಕ್ಯಾಪ್ಚರ್ ಆಗಿದೆ. ಹೀಗಾಗಿ ಪೊಲೀಸ್ ಪೇದೆಯೊಬ್ಬರನ್ನ ಸಸ್ಪೆಂಡ್ ಮಾಡಲಾಗಿದೆ. ಅವರ ವಿರುದ್ಧ ತನಿಖೆಗೂ ಆದೇಶ ಹೊರಡಿಸಲಾಗಿದೆ. ಅಮಾನತಾದವರನ್ನ ಅಭಿಷೇಕ್ ಪಟೇಲ್ ಅಂತ ಗುರುತಿಸಲಾಗಿದೆ. ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ಜುಲೈ 25ನೇ ತಾರೀಕು ಬಿಹಾರ ಬಂದ್ ಆಚರಿಸಲಾಗಿತ್ತು. ಈ ವೇಳೆ ಸಿವಾನ್ ಜಿಲ್ಲೆಯಲ್ಲಿ ಗುಂಪನ್ನ ಚದುರಿಸೋಕೆ ಅಭಿಷೇಕ್ ಏಕಾಏಕಿ ಗುಂಡು ಹಾರಿಸಿದ್ರು ಅಂತ ಹೇಳಲಾಗಿತ್ತು. ವಿಡಿಯೋ ಕೂಡ ವೈರಲ್ ಆಗಿತ್ತು. ಅಲ್ಲಿ ಯಾರದ್ದು ಪ್ರಾಣ ಈ ಗುಂಡಿಂದ ಹೋಗಿರಲಿಲ್ಲ, ಆದರೂ ಕೂಡ ಲಾಠಿ ಚಾರ್ಜ್ ಅಥವಾ ಟಿಯರ್ ಗ್ಯಾಸ್ ಬಳಸಬೇಕು ಅಷ್ಟೇ ಅನ್ನೋ ನಿಯಮ ಇದ್ರೂ ಕೂಡ, ಪೊಲೀಸ್ ನಿಯಮ ಇತ್ತು ಅವತ್ತು, ಆದರೂ ಕೂಡ ಬಂದೂಕನ್ನ ಬಳಸಿ ಫೈರ್ ಮಾಡಿದ್ರ ಬಗ್ಗೆ ಈಗ ಅವ್ರ ಮೇಲೆ ಆಕ್ಷನ್ ತಗೊಳ್ಳಲಾಗಿದೆ. ಏನೋ ದಿಲ್ಲಿಯ ಸಂಸತ್ ಚಲೋ ಪ್ರತಿಭಟನೆ ವೇಳೆ ಪೆಲೆಟ್ ಗನ್ ಬಳಸಿರೋ ಬಗ್ಗೆ ಮಹತ್ವದ ಮಾಹಿತಿ ಹೊರಬಿದ್ದಿದೆ. ಜುಲೈ 20ನೇ ತಾರೀಕು ಕನಾಟ್ ಪ್ಲೇಸ್ನಲ್ಲಿ ಪ್ರತಿಭಟನೆಯಾಗಿತ್ತು. ಈ ವೇಳೆ RAF ಸಿಬ್ಬಂದಿಯೊಬ್ಬರು ಬರೋಬ್ಬರಿ 7 ಸುತ್ತು ಇದನ್ನು ಹಾರಿಸಿದ್ದಾರೆ, ಪೆಲೆಟ್ ಹಾರಿಸಿದ್ದಾರೆ. ಈ ವಿಚಾರ ಈಗ CRPF ತನಿಖೆಯಲ್ಲಿ ಗೊತ್ತಾಗಿದೆ. ಹಾರಿಸಿದ 7 ಪೆಲೆಟ್ಗಳಲ್ಲಿ 5 ಪೆಲೆಟ್ ಪ್ರತಿಭಟನಾಕಾರರಿಗೆ ತಗುಲಿದೆ, ಉಳಿದ 2 ನೆಲಕ್ಕೆ ಬಿದ್ದಿವೆ. ಈ ದಾಳಿಯಲ್ಲಿ ವಿದ್ಯಾರ್ಥಿ, ಪತ್ರಕರ್ತ ಸೇರಿ 3 ಗಾಯಗಳಾಗಿದ್ದು ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸಿಬ್ಬಂದಿ ಮೇಲೆ ಕಲ್ಲು ತೂರಿದ್ರು ಅಂತ ಹೇಳಿ ಈ ರೀತಿ ಪ್ರತಿಯಾಗಿ ಅವ್ರ ಮೇಲೆ ಪೆಲೆಟ್ ಅನ್ನ ಹಾರಿಸಲಾಗಿದೆ. ಆದರೆ ರೂಲ್ಸ್ ಪ್ರಕಾರ ಏಕಾಏಕಿ ಪೆಲೆಟ್ ಅನ್ನ ಹಾರಿಸೋ ಹಾಗಿಲ್ಲ. ಮೊದಲು ಎಚ್ಚರಿಕೆ ಕೊಡಬೇಕು, ನಂತರ ಲಾಠಿ ಚಾರ್ಜ್ ಮಾಡಬೇಕು, ಟಿಯರ್ ಗ್ಯಾಸ್ ಬಳಸಬೇಕು. ಅದರಲ್ಲಿ ನಿಯಮ ಉಲ್ಲಂಘಿಸಿ ಪೆಲೆಟ್ ಅನ್ನ ಹಾರಿಸಲಾಗಿದೆ. ಈ ಘಟನೆ ಬಗ್ಗೆ CRPF ಅಧಿಕಾರಿಗಳು ರಿವ್ಯೂ ಮೀಟಿಂಗ್ ನಡೆಸಿದ್ದು ತನಿಖೆ ಮುಂದುವರೆಸಿದ್ದಾರೆ. ಪೆಲೆಟ್ ಅಂದ್ರೆ ಜೀವ ತೆಗೆಯೋ ಲೆವೆಲ್ನ ಗುಂಡಲ್ಲ, ಚಿಕ್ಕ ಚಿಕ್ಕ ಕಣಗಳು ಬಂದು ಚುಚ್ಕೊಳ್ತಾವ, ಅದರಿಂದ ಗಾಯ ಆಗುತ್ತೆ, ಕಣ್ಣಿಗೆ ಬಿದ್ದರೆ ಕಣ್ಣು ಹೋಗೋ ಅಪಾಯ ಇರುತ್ತೆ. ಏನೋ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಲಾಠಿ ಚಾರ್ಜ್ ಮಾಡಿರೋ ಪೊಲೀಸರಿಗೂ ಕೂಡ ಸುಪ್ರೀಂ ಕೋರ್ಟ್ ಕ್ಲಾಸ್ ತಗೊಂಡಿದೆ. ಕೇವಲ ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯೆಲ್ಲ ಲಾಠಿ ಚಾರ್ಜ್ ಮಾಡೋ ಹಂಗಿಲ್ಲ ಅಂತ ಮಹತ್ವದ ಸೂಚನೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ನೇತೃತ್ವದ 3 ಸದಸ್ಯ ಪೀಠ ಈ ರೀತಿ ಹೇಳಿದೆ. ಹಾಗೆ ಯುವಕರಿಗೆ ಪ್ರತಿಭಟನೆ ಮಾಡೋಕೆ ಅವಕಾಶ ಕೊಡಬೇಕು, ಆದರೆ ಅದರಲ್ಲಿ ಸಮಾಜಘಾತುಕ ಶಕ್ತಿಗಳು ಸೇರ್ಕೊಂಡು ಅನಾಹುತ ಆಗದಂತೆ ಎಚ್ಚರಿಕೆಯೂ ವಹಿಸಬೇಕು ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಇನ್ನು ಈ ಎಲ್ಲ ಅರ್ಜಿಗಳ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಜುಲೈ 28ಕ್ಕೆ ಮುಂದೂಡಿಕೆ ಮಾಡಿದೆ. ಏನೋ 7 ಸೈನ್ಸ್ ಟೂರಿಸಂನವರು ಉಜ್ಜಯಿನಿ, ಮಹಾಕಾಳೇಶ್ವರ ಮತ್ತು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಸೇರಿ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಕರ್ಕೊಂಡು ಹೋಗ್ತಿದ್ದಾರೆ. ಆಫರ್ ಪ್ರೈಸ್ ಇಲ್ಲಿದೆ, ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್, ನಿಮಗೆ ಬೇರೆ ಏನೂ ಖರ್ಚಿರೋದಿಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು ಸ್ನೇಹಿತರೆ. ಏನೋ ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ದಿಲ್ಲಿಯಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಿದ ಸೋನಂ ವಾಂಗ್ಚುಕ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಮೆದಾಂತ ಹಾಸ್ಪಿಟಲ್ನಿಂದ ಬಿಡುಗಡೆಯಾಗೋ ಮುನ್ನ ವಿಡಿಯೋ ರಿಲೀಸ್ ಮಾಡಿರೋ ವಾಂಗ್ಚುಕ್, ನನ್ನ ಆರೋಗ್ಯ ಈಗ ಸಾಕಷ್ಟು ಸುಧಾರಿಸಿದೆ ಅಂತ ಹೇಳಿದ್ದಾರೆ. ಹಾಗೆ ಜಂತರ್ ಮಂತರ್ನಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬೆಂಬಲ ಕೊಟ್ಟವರಿಗೆ ವಾಂಗ್ಚುಕ್ ಧನ್ಯವಾದ ಹೇಳಿದ್ದಾರೆ. ಜಿರಳೆ ಜನತಾ ಪಾರ್ಟಿ ಪ್ರತಿಭಟನೆ ಸಕ್ಸಸ್ ಕಂಡ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಟ್ರೆಂಡ್ ಶುರುವಾಗಿದೆ. E20 ಜನತಾ ಪಾರ್ಟಿ, ಇದರ ಹೆಸರು. ಎಥನಾಲ್ ಮಿಶ್ರಿತ E20 ಪೆಟ್ರೋಲ್ ವಿರೋಧಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಶುರು ಮಾಡ್ಕೊಂಡಿದ್ದಾರೆ. ಇವ್ರು ಯಾರು ರಾಜೀನಾಮೆ ಕೇಳ್ತಿದ್ದಾರೆ? ನಿತಿನ್ ಗಡ್ಕರಿ ಸಾರಿಗೆ ಸಚಿವರು, ಅವ್ರು ರಾಜೀನಾಮೆ ಕೊಡಬೇಕು ಅಂತ ಇವರು ಒತ್ತಾಯ ಮಾಡಿದ್ದಾರೆ. ಕಡಿಮೆ ದರದಲ್ಲಿ ನಮಗೆ 100% ಒರಿಜಿನಲ್ ಪೆಟ್ರೋಲೇ ಆರಿಸಿಕೊಳ್ಳೋಕೆ ಸ್ವಾತಂತ್ರ್ಯ ಬೇಕು ಅಂತ ಕೇಳ್ತಿದ್ದಾರೆ. ಇದು ರಾಜಕೀಯ ಪಕ್ಷ ಅಲ್ಲ ಅಂತೆ, ಸಿಟಿಸನ್ಸ್ ಮೂವ್ಮೆಂಟ್ ಪಾರ್ಟಿ ಅಂತೆ ಇದು. ಇನ್ಸ್ಟಾಗ್ರಾಮ್ನಲ್ಲಿ E20 ಪಾರ್ಟಿ ಪೇಜ್ಗೂ ಕೂಡ 1 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಆಗಿಬಿಟ್ಟಿದ್ದಾರೆ. ಎಕ್ಸ್ ಅಕೌಂಟ್ನಲ್ಲೂ 30,000ಕ್ಕೂ ಅಧಿಕ ಜನ ಈ ಖಾತೆಯನ್ನು ಫಾಲೋ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ರಿಸರ್ವೇಶನ್ ಹಟಾವೋ ಆಂದೋಲನ್ ಅಂತ ಕೂಡ ಟ್ರೆಂಡ್ ಆಗಿದೆ.
ಈ ಅಕೌಂಟ್ಗೆ ಇನ್ಸ್ಟಾಗ್ರಾಮ್ನಲ್ಲಿ 4 ಮಿಲಿಯನ್ಗೂ ಅಧಿಕ ಜನ ಫಾಲೋವರ್ಸ್ ಆಗಿಬಿಟ್ಟಿದ್ದಾರೆ. ಫಾಸ್ಟ್ ಆಗಿ ಇದಕ್ಕೂ ಕೂಡ ಆಗ್ತಾ ಇದ್ದಾರೆ. ರಿಸರ್ವೇಷನ್ ಸಿಸ್ಟಮ್ನಲ್ಲಿ ಸುಧಾರಣೆ ತರಬೇಕು ಅಂತ ಇವರು ಆಗ್ರಹ ಮಾಡ್ತಿದ್ದಾರೆ. ಇತ್ತ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಬಾಂಬೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ತಮ್ಮ ಮತ್ತು ಕುಟುಂಬದ ವಿರುದ್ಧ ಹರಿದಾಡ್ತಿರೋ AI ಡೀಪ್ ಫೇಕ್ ವಿಡಿಯೋಗಳ ವಿರುದ್ಧ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. E20 ಪೆಟ್ರೋಲ್ ಗಡ್ಕರಿ ತಮ್ಮ ಫ್ಯಾಮಿಲಿ ಲಾಭಕ್ಕೋಸ್ಕರ ಮಾಡಿಕೊಂಡಿದ್ದು ಅಂತೆಲ್ಲ ಸುದ್ದಿ ಹರಿಬಿಡಲಾಗಿತ್ತು. ಇತ್ತ 6ನೇ ದಿನದ ಸಂಸತ್ನ ಮುಂಗಾರು ಅಧಿವೇಶನ ಮತ್ತೆ ಪ್ರತಿಭಟನೆ ಗದ್ದಲಕ್ಕೆ ಬಲಿಯಾಗಿದೆ. ಸದನ ಶುರುವಾಗ್ತಿದ್ದ ಹಾಗೆ ವಿಪಕ್ಷಗಳು ನೀಟ್ ವಿವಾದ ಹಾಗೂ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯವನ್ನ ಖಂಡಿಸಿ ಗದ್ದಲ ಎಬ್ಬಿಸಿದ್ರು. ವಿಪಕ್ಷಗಳ ಭಾರೀ ಪ್ರತಿಭಟನೆಯಿಂದ 2 ಸದನಗಳ ಕಲಾಪವನ್ನ 3-4 ಬಾರಿ ಮುಂದೂಡಿಕೆ ಮಾಡಲಾಯಿತು. ಸಂಸತ್ನ ಹೊರಗೂ ಕೂಡ ಇದೇ ಸ್ಥಿತಿ ಇತ್ತು. ಜುಲೈ 20ರ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ಯಕ್ಕೆ ಅಮಿತ್ ಶಾ ಉತ್ತರಿಸಬೇಕು ಅಂತ ವಿಪಕ್ಷಗಳು ಸಂಸತ್ನಲ್ಲಿ ಪಟ್ಟು ಹಿಡಿದ್ವು. ಅಲ್ಲದೆ ಬಿಹಾರದಲ್ಲಿ ಯುವಕರ ಮೇಲೆ ಬಂದೂಕನ್ನ ಬಳಸಲಾಗಿದೆ. ಈ ಬಗ್ಗೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಸಂಸತ್ನಲ್ಲಿ ಉತ್ತರ ಕೊಡಬೇಕು. ಅಮಿತ್ ಶಾ ಉತ್ತರ ಕೊಡೋವರೆಗೂ ಪ್ರತಿಭಟನೆ ನಿಲ್ಲಿಸಲ್ಲ ಅಂತ ಕಾಂಗ್ರೆಸ್ ಹೇಳಿದೆ. ಈ ಗದ್ದಲದ ನಡುವೆನೇ ಕೇಂದ್ರ ಸರ್ಕಾರ ದಿ ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಅಮೆಂಡ್ಮೆಂಟ್ ಬಿಲ್ 2026 ಅನ್ನ ಮಂಡಿಸಿದೆ. ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಲೋಕಸಭೆಯಲ್ಲಿ ಮಸೂದೆಯನ್ನ ಮಂಡಿಸಿದ್ದಾರೆ. ಈ ಪರೀಕ್ಷಾ ಅಕ್ರಮ ತಡೆಯೋ ಮಸೂದೆ ಮೇಲೆ 8ರಿಂದ 10 ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ನಡೆಸೋಕೂ ಕೂಡ ಸರ್ಕಾರ ಪ್ಲಾನ್ ಮಾಡಿದೆ. NDA ಪರವಾಗಿ ತೇಜಸ್ವಿ ಸೂರ್ಯ, ಬಾನ್ಸುರಿ ಸ್ವರಾಜ್ ಸೇರಿ ಹಲವು ಯುವ ಸಂಸದರು ಚರ್ಚೆಯಲ್ಲಿ ಪಾಲ್ಗೊಳ್ತಾರೆ. ಆದರೆ ಈ ಮಸೂದೆಯನ್ನ ಸಂಸದೀಯ ಸ್ಥಾಯಿ ಸಮಿತಿ ಕಳಿಸಬೇಕು ಅಂತ ಕಾಂಗ್ರೆಸ್ ಕೇಳಿದೆ. ಇತ್ತ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ನಡೆದ ದೌರ್ಜನ್ಯಕ್ಕೆ ಅಮಿತ್ ಶಾ ಹೊಣೆ ಅಂತ ಅವರು ಕೂಡ ಪುನರುಚ್ಚಾರ ಮಾಡಿದ್ದಾರೆ. ಮತ್ತೊಂದು ಕಡೆ ಮಾಜಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಸಂಸತ್ ಭವನಕ್ಕೆ ಬರೋ ಟೈಮ್ನಲ್ಲಿ NDA ನಾಯಕರು ಅವರಿಗೆ ಒಳ್ಳೆ ರೀತಿಯಲ್ಲಿ ಸ್ವಾಗತ ಕೋರಿದ್ದಾರೆ. ಸಂಸತ್ ದ್ವಾರದ ಬಳಿ ಪ್ರಧಾನ್ ಅವರನ್ನ ಸ್ವಾಗತಿಸಿ ಪೇಟ ಹಾಕಿ ಜಿಂದಾಬಾದ್ ಘೋಷಣೆ ಕೂಗಿದ್ದಾರೆ. ಇವರೇನು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ, ಇವರು ಮಿನಿಸ್ಟರ್ ಆಗಿದಾಗ ಆಗಿದ್ದು ಅಂದ ತಕ್ಷಣ ಇವರೇ ಮಾಡಿದ್ದಲ್ಲ, ಇವರು ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಅವರ ಪರವಾಗಿ ಅಲ್ಲಿ ವೆಲ್ಕಮ್ ಎಲ್ಲ ಮಾಡಲಾಗಿದೆ. ಅವರಿಗೆ ಏನೋ ಶಿಕ್ಷಣ ಸಚಿವರಾಗಿ ರಾಜೀನಾಮೆ ಕೊಟ್ಟ ಬಳಿಕ ಧರ್ಮೇಂದ್ರ ಪ್ರಧಾನ್ ಮೊದಲ ಬಾರಿಗೆ ಸಂಸತ್ ಭವನಕ್ಕೆ ಬಂದಿದ್ರು. ಸಂಸತ್ನ ಕಾರಿಡಾರ್ನಲ್ಲಿ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಮತ್ತು ಪ್ರಧಾನ್ ಮುಖಾಮುಖಿಯಾದ್ರು. ಈ ವೇಳೆ ಪ್ರಧಾನ್ ರಾಜೀನಾಮೆ ಕುರಿತು ಜಯರಾಮ್ ರಮೇಶ್ ಹಿಂಗೆಲ್ಲ ಆಗತ್ತೆ ಬಿಡಿ, ಇಟ್ ಹ್ಯಾಪನ್ಸ್ ಅಂತ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಪ್ರಧಾನ್, ಬಿಡಿ ಪರವಾಗಿಲ್ಲ, ನಾನು ಬೀದಿ ಹೋರಾಟಗಾರ, ಸ್ಟ್ರೀಟ್ ಫೈಟರ್, ಯಾವುದೇ AC ರೂಮ್ ಆಕ್ಟಿವಿಸ್ಟ್ ಅಲ್ಲ ನಾನು ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇತ್ತ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ. ಈ ಯೋಜನೆ ಜಾರಿಗೆ ತಮಿಳುನಾಡು, ಕೇರಳ ಅಥವಾ ಪುದುಚೇರಿಯ ಒಪ್ಪಿಗೆ ಪಡೆಯುವ ಅಗತ್ಯ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ರಾಜ್ಯಸಭೆಯಲ್ಲಿ ತಮಿಳುನಾಡು ಸಂಸದ ಡಾಕ್ಟರ್ ಅನ್ಬುಮಣಿ ರಾಮದಾಸ್ ಕೇಳಿದ ಪ್ರಶ್ನೆಗೆ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜ್ ಭೂಷಣ್ ಚೌಧರಿ ಈ ಉತ್ತರವನ್ನು ಕೊಟ್ಟಿದ್ದಾರೆ. ತಮ್ಮ ಗಡಿಯೊಳಗೆ ತಮ್ಮ ಪಾಲಿನ ನೀರನ್ನ ಬಳಸ್ಕೊಳ್ಳೋಕೆ ಕರ್ನಾಟಕಕ್ಕೆ ಫುಲ್ ಅಥಾರಿಟಿ ಇದೆ. 2018ರ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಎಲ್ಲರೂ ನೆರೆ ರಾಜ್ಯಗಳ ಒಪ್ಪಿಗೆ ಪಡಿಬೇಕು ಅಂತ ಹೇಳಿಲ್ಲ. 2007ರ ಕಾವೇರಿ ನೀರು ವಿವಾದ ನ್ಯಾಯಾಧೀಕರಣದ 18ನೇ ವಿಧಿಯನ್ನ ಸುಪ್ರೀಂ ಕೋರ್ಟ್ ಆ ಟೈಮ್ನಲ್ಲಿ ಎತ್ತಿ ಹಿಡಿದಿತ್ತು. ಹೀಗಾಗಿ ನ್ಯಾಯಾಧೀಕರಣದ ಆದೇಶಕ್ಕೆ ಧಕ್ಕೆಯಾಗದಂತೆ ರಾಜ್ಯಗಳು ತಮ್ಮ ಗಡಿ ವ್ಯಾಪ್ತಿಯಲ್ಲಿ ನೀರನ್ನ ಕಂಟ್ರೋಲ್ ಮಾಡಬಹುದು ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ ಪಾರ್ಲಿಮೆಂಟ್ನಲ್ಲಿ. ಏನೋ ಮೇಕೆದಾಟು ವಿವಾದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಜೊತೆಗೆ ಮಾತುಕತೆ ಮಾಡಕ್ ಹೋಗೋದು ಬೇಡ ಅಂತ ತಮಿಳುನಾಡು ರೈತರು ಪಟ್ಟು ಹಿಡಿದಿದ್ದಾರೆ. ಮೇಕೆದಾಟು ಡ್ಯಾಂ ಬಗ್ಗೆ ಚರ್ಚೆ ನಡೆಸೋಕೆ ತಮಿಳುನಾಡು CM ವಿಜಯ್ಗೆ ಕರ್ನಾಟಕ ಸರ್ಕಾರ ಆಹ್ವಾನ ಕೊಟ್ಟಿತ್ತು. ಆದರೆ ಈ ಆಹ್ವಾನವನ್ನ ತಿರಸ್ಕರಿಸಿ ಅಂತ ತಮಿಳುನಾಡಿನ ರೈತ ಸಂಘಟನೆಗಳು ವಿಜಯ್ಗೆ ಮನವಿ ಮಾಡಿವೆ. ಕಾವೇರಿ ನೀರು ಹಂಚಿಕೆ ಬಗ್ಗೆ ಏನೇ ನಿರ್ಧಾರ ಇದ್ರೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮೂಲಕವೇ ನಡೀಬೇಕು. ಸುಪ್ರೀಂ ಕೋರ್ಟ್ ರೂಲ್ಸ್ ಪ್ರಕಾರ CM ಮಟ್ಟದ ನೇರ ಮಾತುಕತೆಗೆ ಅವಕಾಶ ಇಲ್ಲ. ಇದರಿಂದ ಘರ್ಷಣೆ ಆಗಬಹುದು ಅಂತ ರೈತ ಮುಖಂಡರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಆಗಸ್ಟ್ 3ನೇ ತಾರೀಕು CM ವಿಜಯ್ ಬೆಂಗಳೂರಿಗೆ ಭೇಟಿ ಕೊಡ್ತಾರೆ ಅಂತ ತಮಿಳುನಾಡು ಕೃಷಿ ಸಚಿವರು ಮೊದಲು ಹೇಳಿದ್ರು. ಆದ್ರೆ ಈಗ ಅಧಿಕೃತ ಪ್ರಕಟಣೆ ಬರುವವರೆಗೂ ಕಾಯಿರಿ ಅಂತ ತಮ್ಮ ಹೇಳಿಕೆಯನ್ನ ವಾಪಸ್ ಪಡೆದಿದ್ದಾರೆ. ಇತ್ತ ಬೆಂಗಳೂರಿನ 2ನೇ ಏರ್ಪೋರ್ಟ್ ಬಗ್ಗೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. 2ನೇ ವಿಮಾನ ನಿಲ್ದಾಣದ ಬಗ್ಗೆ ಕರ್ನಾಟಕ ಸರ್ಕಾರದಿಂದ ಯಾವುದೇ ಪ್ರಪೋಸಲ್ ಬಂದಿಲ್ಲ ಅಂತ ಹೇಳಿದೆ. ಲೋಕಸಭೆಯಲ್ಲಿ ರಾಜ್ಯದ ಸಂಸದ PC ಮೋಹನ್ ಪ್ರಶ್ನೆಗೆ ಕೇಂದ್ರ ಸಚಿವ ಮುರಳೀಧರ್ ಮೊಹೋಲ್ ಈ ಉತ್ತರವನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಕೋರಿಕೆ ಮೇರೆಗೆ 3 ಜಾಗಗಳನ್ನು ಆಯ್ಕೆ ಮಾಡಿ ಸಮೀಕ್ಷೆ ಮಾಡಲಾಗಿತ್ತು. ಏರ್ಪೋರ್ಟ್ ಪ್ರಾಧಿಕಾರ ಆ ಅಧ್ಯಯನ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಕಳಿಸಿತ್ತು. ಆದರೆ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ನೀತಿಯಡಿಯಲ್ಲಿ ರಾಜ್ಯ ಸರ್ಕಾರ ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಅಧಿಕೃತ ಪ್ರಸ್ತಾವನೆ ಸಲ್ಲಿಸಿದ ಮೇಲಷ್ಟೇ 2ನೇ ಏರ್ಪೋರ್ಟ್ ಪ್ರಕ್ರಿಯೆ ಶುರುವಾಗುತ್ತೆ ಅಂತ
ಸಚಿವರು ಹೇಳಿದ್ದಾರೆ. ಏನೋ ಬೆಳಗಾವಿಯಲ್ಲಿ 300 ವರ್ಷಗಳ ಹಳೆಯ ಐತಿಹಾಸಿಕ ಮೆಟ್ಟಿಲು ಬಾವಿಗೆ ಮರುಜೀವ ಸಿಕ್ಕಿದೆ. ಬೆಳಗಾವಿಯ ಮುತ್ತಗ ಗ್ರಾಮದಲ್ಲಿರೋ ಈ ಬಾವಿ ಕಳೆದ 30 ವರ್ಷಗಳಿಂದ ಕಸ ತುಂಬಿಕೊಂಡು ಹಾಳಾಗೋಗಿತ್ತು. ಇದೀಗ ಪ್ಯಾಸ್ ಫೌಂಡೇಶನ್ ಹಾಗೂ ಸ್ಥಳೀಯರು ಸೇರಿ 80 ಅಡಿ ಆಳದ ಬಾವಿಯನ್ನ ಕ್ಲೀನ್ ಮಾಡಿಸಿದ್ದಾರೆ. ಕಸ ತೆಗೆದ ಮೇಲೆ ಬಾವಿಯಲ್ಲಿ 53 ಕಲ್ಲಿನ ಮೆಟ್ಟಿಲುಗಳು ಹಾಗೂ ಸುಂದರ ಕಂಬಗಳು ಪತ್ತೆಯಾಗಿವೆ. ಜೊತೆಗೆ ತಳದಲ್ಲಿ ಶುದ್ಧ ನೀರಿನ ಚಿಲುಮೆ ಕೂಡ ಸಿಕ್ಕಿದೆ. ಆದರೆ ಇದರ ಏರಿಯಲ್ ವ್ಯೂ ಮೇಲಿಂದ ನೋಡಿದಾಗ ಈ ಬಾವಿ ಪೂರ್ಣ ಪ್ರಮಾಣದ ಶಿವಲಿಂಗದ ಆಕಾರದಲ್ಲಿ ಕಾಣಿಸ್ತಾ ಇದೆ. ಸದ್ಯ ಈ ವಿಡಿಯೋ, ಇದರ ದೃಶ್ಯಗಳು ಸಿಕ್ಕಾಪಟ್ಟೆ ಜನರ ಗಮನ ಸೆಳೀತಾ ಇವೆ. ಇದು ಸುಮಾರು 300 ವರ್ಷಗಳ ಹಿಂದೆ ಮರಾಠರ ಕಾಲದ ಆಸುಪಾಸಲ್ಲಿ ಕಟ್ಟಿರಬಹುದು ಅಂತ ಹೇಳಲಾಗ್ತಿದೆ. ಹಾಗೆ ಸ್ವಾತಂತ್ರ್ಯ ಹೋರಾಟಗಾರರು ಗುಪ್ತವಾಗಿ ಸಭೆ ಸೇರೋಕೆ ಇದನ್ನ ಬಳಸ್ತಾ ಇದ್ರು ಅಂತಲೂ ಹೇಳಲಾಗ್ತಿದೆ. ಇನ್ನು ಈ ವಾರದ ಒಳಗಡೆ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ತಮ್ಮ ಪಕ್ಷದ ಹೈಕಮಾಂಡ್ ನಾಯಕರನ್ನ ಮೀಟ್ ಆಗೋಕೆ ದಿಲ್ಲಿಗೆ ಹೋಗೋ ಮುನ್ನ ಡಿಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ದಿಲ್ಲಿಗೆ ಹೋಗಿದ್ದಾರೆ. ಅತ್ತ ಮಂತ್ರಿ ಸ್ಥಾನ ಗಿಟ್ಟಿಸಿಕೊಳ್ಳೋಕೆ ಹಲವು ಕಾಂಗ್ರೆಸ್ ಶಾಸಕರು ಕೂಡ ದಿಲ್ಲಿಗೆ ಹೋಗ್ತಿದ್ದಾರೆ. ಇದೇ ವೇಳೆ ದಿಲ್ಲಿಯಲ್ಲಿ ರಾಜ್ಯದ ಸಂಸದರೊಂದಿಗೆ ಮಹತ್ವದ ಮೀಟಿಂಗ್ ನಡೆಸೋದಾಗಿ ಸಿಎಂ ಹೇಳಿದ್ದಾರೆ. ರಾಜ್ಯದ ಬರ ಪರಿಸ್ಥಿತಿ, ಕಾವೇರಿ, ಮಹದಾಯಿ, ಮೇಕೆದಾಟು ಹಾಗೂ ಕೃಷ್ಣಾ ನದಿ ಯೋಜನೆಗಳ ಬಗ್ಗೆ ಸಂಸದರಿಗೆ ಮನವರಿಕೆ ಮಾಡಿಕೊಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಪಾರ್ಲಿಮೆಂಟ್ ಅಲ್ಲೂ ಕೂಡ ನೀವು ಇದನ್ನ ಸ್ವಲ್ಪ ಸ್ಟೇಟ್ ಪರವಾಗಿ ರೈಸ್ ಮಾಡಿ ಅಂತ. ಕರ್ನಾಟಕದ ಕಾಲೇಜು ವಿದ್ಯಾರ್ಥಿಗಳಿಗೆ HIV ಪರೀಕ್ಷೆ ನಡೆಸೋಕೆ ಆರೋಗ್ಯ ಇಲಾಖೆ ಮಹತ್ವದ ನಿರ್ಧಾರ ಮಾಡಿದೆ. ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ರಿಪೋರ್ಟ್ ಪ್ರಕಾರ HIV ಸೋಂಕಿತರ ಸಂಖ್ಯೆಯಲ್ಲಿ ಕರ್ನಾಟಕ ಇಡೀ ದೇಶದಲ್ಲೇ ಟಾಪ್ 3 ನಲ್ಲಿದೆ. ಕರ್ನಾಟಕದಲ್ಲಿ ಸುಮಾರು 2,60,000 ಜನ HIV ಇಂದ ಬಳಲ್ತಾ ಇದ್ದಾರೆ. ಏಡ್ಸ್ ಇಂದ ಇವರಲ್ಲಿ 2.05 ಲಕ್ಷ ಜನ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ. ಶಾಕಿಂಗ್ ಅಂದ್ರೆ ಇನ್ನೂ 54,000 ಜನರಿಗೆ ತಮಗೆ ಸೋಂಕಿರೋದೇ ಗೊತ್ತಿಲ್ಲ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಬರೀ 18 ರಿಂದ 25 ವರ್ಷದ ಒಳಗಿನ ಸುಮಾರು 7,000 ಯುವ ಜನರಲ್ಲಿ ಸೋಂಕು ಪತ್ತೆಯಾಗಿದೆ. ಹೀಗಾಗಿ ಕರ್ನಾಟಕ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಸೋಂಕನ್ನ ಶುರುನಲ್ಲೇ ಪತ್ತೆ ಹಚ್ಚಿ ಕಂಟ್ರೋಲ್ ಮಾಡೋಕೆ ರಾಜ್ಯದ ಎಲ್ಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ HIV ಟೆಸ್ಟ್ ಮಾಡಿಸೋಕೆ ಮಹತ್ವದ ನಿರ್ಧಾರ ಮಾಡಿದ್ದಾರೆ. ಈ ಸ್ಪೆಷಲ್ ಅಭಿಯಾನಕ್ಕೆ ಆಯಾ ಕಾಲೇಜುಗಳು ಮತ್ತು ವಿದ್ಯಾರ್ಥಿಗಳು ಕೋಆಪರೇಟ್ ಮಾಡಬೇಕು ಅಂತ ಇಲಾಖೆ ರಿಕ್ವೆಸ್ಟ್ ಮಾಡಿದೆ. ಇನ್ನು ಭಾರತ ಯುಕ್ರೇನ್ ನಡುವೆ ಮತ್ತೆ ಉದ್ವಿಗ್ನತೆ ಎದ್ದಿದೆ. ಸರಕು ಹಡಗುಗಳ ಮೇಲಿನ ದಾಳಿಯನ್ನ ಖಂಡಿಸಿ ಭಾರತದ ವಿದೇಶಾಂಗ ಇಲಾಖೆ ಯುಕ್ರೇನ್ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದೆ. ದಿಲ್ಲಿಯಲ್ಲಿರೋ ಯುಕ್ರೇನ್ ರಾಯಭಾರಿ ಅಲೆಕ್ಸಾಂಡರ್ ಪೊಲಿಶ್ಚುಕ್ ಅವರನ್ನ ಕರೆಸಿ ಭಾರತ ತಾಕೀತು ಮಾಡಿದೆ. ಸರಕು ಸಾಗಾಣಿಕೆ ಹಡಗುಗಳ ಮೇಲಿನ ಇಂಥ ದಾಳಿಯನ್ನ ಒಪ್ಪಲ್ಲ. ಮುಕ್ತ ನೌಕಾಯಾನ ಮತ್ತು ಜಾಗತಿಕ ವ್ಯಾಪಾರಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮುಗ್ಧ ನಾವಿಕರ ಜೀವಕ್ಕೆ ಪ್ರಾಬ್ಲಮ್ ಮಾಡೋದನ್ನ ಕೂಡಲೇ ನಿಲ್ಲಿಸಿ ಅಂತ ಭಾರತ ವಾರ್ನಿಂಗ್ ಕೊಟ್ಟಿದೆ. ಅಲ್ಲದೆ ಈ ವಿಚಾರವನ್ನ ಯುಕ್ರೇನ್ ಅಧಿಕಾರಿಗಳಿಗೆ ನೀವು ಕೂಡಲೇ ಕಮ್ಯುನಿಕೇಟ್ ಮಾಡಿ ಅಂತ ಭಾರತ ಯುಕ್ರೇನ್ ರಾಯಭಾರಿಗೆ ಹೇಳಿದೆ. ಜುಲೈ 18ನೇ ತಾರೀಕು ಕಪ್ಪು ಸಮುದ್ರದಲ್ಲಿ MV ಒಮೋರ್ಫಿ ಹಡಗಿನ ಮೇಲೆ ದಾಳಿಯಾಗಿತ್ತು. ಯುಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ ಭಾರತದ ಸಾಗರ್ ಗುಪ್ತಾ ಅನ್ನೋರು ಪ್ರಾಣ ಕಳ್ಕೊಂಡಿದ್ರು. ಹಡಗು ರಷ್ಯಾ ಜಲಪ್ರದೇಶದಲ್ಲಿದ್ದಾಗ ಯುಕ್ರೇನ್ ದಾಳಿ ಮಾಡಿತ್ತು. ಹೀಗಾಗಿ ಭಾರತ ಈ ರೀತಿ ಕ್ಲಾಸ್ ತಗೊಂಡಿದೆ ಯುಕ್ರೇನ್ಗೆ. ಇನ್ನು ಪಂಜಾಬ್ನ ಸಂಗ್ರೂರ್ನಲ್ಲಿರೋ ಬಿಜೆಪಿ ಆಫೀಸ್ ಮೇಲೆ ದುಷ್ಕರ್ಮಿಗಳು ಪೆಟ್ರೋಲ್ ಸ್ಫೋಟಕವನ್ನ ಎಸೆದಿದ್ದಾರೆ. ಸೋಮವಾರ ಲೇಟ್ ನೈಟ್ ಈ ಘಟನೆಯಾಗಿದೆ. ಆದರೆ ದೊಡ್ಡ ಡ್ಯಾಮೇಜಸ್ ಆಗಿಲ್ಲ. ಬಾಟಲ್ನಲ್ಲಿ ಪೆಟ್ರೋಲ್ ತುಂಬಿ ಸ್ಫೋಟಕವನ್ನು ತಯಾರಿಸಲಾಗಿತ್ತು ಅಂತ ಪೊಲೀಸ್ ತನಿಖೆಯಲ್ಲಿ ಸದ್ಯ ಗೊತ್ತಾಗಿದೆ. ಈ ಕೃತ್ಯದ ಬಗ್ಗೆ FIR ದಾಖಲಿಸಿಕೊಂಡಿರೋ ಪೊಲೀಸರು CCTV ಚೆಕ್ ಮಾಡಿ ಆರೋಪಿಗಳಿಗೋಸ್ಕರ ಹುಡುಕ್ತಿದ್ದಾರೆ. ಇನ್ನು ಮತಾಂತರ ಆಗುವವರ SC ಸ್ಥಾನಮಾನದ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ಹಿಂದೂ, ಸಿಖ್ ಹಾಗೂ ಬೌದ್ಧ ಧರ್ಮ ಬಿಟ್ಟು ಬೇರೆ ಧರ್ಮಗಳಿಗೆ ಮತಾಂತರ ಆದರೆ SC ಸ್ಥಾನಮಾನ ರದ್ದಾಗುತ್ತೆ. ಅಂದರೆ ಕ್ರಿಶ್ಚಿಯನ್ ಅಥವಾ ಮುಸ್ಲಿಂ ಈ ರೀತಿ ಬೇರೆ ಯಾವುದೇ ಈ 3 ಧರ್ಮಗಳ ಬಿಟ್ಟು ಬೇರೆ ಎಲ್ಲಿಗೆ ಹೋದ್ರೂ ಕೂಡ SC ಸ್ಥಾನಮಾನ ರದ್ದಾಗುತ್ತೆ. ಮೀಸಲಾತಿ ಸೌಲಭ್ಯ ಸೇರಿದಂತೆ ಎಲ್ಲವೂ ಕೂಡ ಕಟ್ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಪುನರುಚ್ಚಾರ ಮಾಡಿದೆ. ಜೊತೆಗೆ ಮತಾಂತರ ಆದವರು ಹಿಂದೂ, ಸಿಖ್ ಅಥವಾ ಬೌದ್ಧ ಧರ್ಮಕ್ಕೆ ವಾಪಸ್ ಬೇಕಾದರೂ ಬರಬಹುದು. ಆದರೆ ಅವರು ತಮ್ಮ ಮೂಲ ಜಾತಿ ಹಾಗೂ ಸಮುದಾಯದ ಒಪ್ಪಿಗೆಯನ್ನ ಸಾಬೀತುಪಡಿಸಬೇಕು ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ. ಏನೋ ವಿದ್ಯಾರ್ಥಿಗಳ ಪ್ರತಿಭಟನೆ ನಡುವೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ಜೆನ್ಜಿಗಳ ಬಗ್ಗೆ ಮತ್ತೆ ಮಾತನಾಡಿದ್ದಾರೆ. ಹೈದರಾಬಾದ್ ಈವೆಂಟ್ನಲ್ಲಿ ಮಾತನಾಡಿದ ಅವರು, ಜೆನ್ಜಿ ಒಳ್ಳೆಯ ಜನರೇಷನ್, ಇವರು ಬೇಗ ಅಡ್ಜಸ್ಟ್ ಆಗ್ತಾರೆ. ಆದರೆ ಇವರು ತುಂಬ ಎಮೋಷನಲ್, ಶಾಂತವಾಗಿ ಥಿಂಕ್ ಮಾಡಲ್ಲ. ಇವರಿಗೆ ಯಾವುದು ಸರಿ ಅನಿಸುತ್ತೋ ಅದಕ್ಕೆ ಮಾತ್ರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಮದುವೆ ಮತ್ತು ಲಿವ್ ಇನ್ ಸಂಬಂಧಗಳ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಮದುವೆ ಅನ್ನೋದು ಮನುಷ್ಯರಲ್ಲಿ ಧರ್ಮ ಬೆಳೆಸುತ್ತೆ. ಆದರೆ ಲಿವ್ ಇನ್ ಅನ್ನೋದು ಜವಾಬ್ದಾರಿ ಇಲ್ಲದೆ ಕೇವಲ ಜೀವನದ ಅನುಭವಗಳನ್ನು ಪಡೆಯೋ ದಾರಿ ಅಷ್ಟೇ, ವಿದೌಟ್ ರೆಸ್ಪಾನ್ಸಿಬಿಲಿಟಿ. ಬೇಕಾದಾಗ ಒಟ್ಟಿಗೆ ಇರೋದು, ಬೇಡವಾದಾಗ ದೂರ ಆಗೋದು ಸರಿಯಲ್ಲ. ಸುಮ್ಮನೆ ವೆಸ್ಟರ್ನ್ ಕಲ್ಚರ್ ಫಾಲೋ ಮಾಡಿದ್ರೆ ನಮ್ಮ ವ್ಯಾಲ್ಯೂಸ್ ಹಾಳಾಗುತ್ತೆ. ಹಾಗಂತ ಮಾಡರ್ನ್ ಲೈಫ್ ಬೇಡ ಅಂತಿಲ್ಲ.
ನಮ್ಮ ಸಂಪ್ರದಾಯ ಕೂಡ ಟೈಮ್ಗೆ ತಕ್ಕಂತೆ ಬದಲಾಗಿದೆ ಅಂತ ಹೇಳಿದ್ದಾರೆ. ಹಾಗೆ LGBTQ+ ಬಗ್ಗೆ ಕೂಡ ಮಾತನಾಡಿ, ಅವರು ಹಿಂದಿನಿಂದಲೂ ನಮ್ಮ ಸಮಾಜದ ಭಾಗ, ಅವ್ರನ್ನ ದೂರ ಇಡಬಾರದು, ಅವ್ರನ್ನ ಗೌರವ ಕೊಟ್ಟು ಅಕ್ಸೆಪ್ಟ್ ಮಾಡಬೇಕು. ಅವರು ಕೂಡ ಮನುಷ್ಯರು, ಅವರಿಗೂ ಬದುಕೋ ಹಕ್ಕಿದೆ ಮತ್ತು ಅವ್ರನ್ನ ನಮ್ಮ ಸಮಾಜ ಯಾವತ್ತೂ ದೂರ ಇಟ್ಟಿಲ್ಲ ಅಂತ ಭಾಗವತ್ ಸ್ಪಷ್ಟಪಡಿಸಿದ್ದಾರೆ. LGBTQ+ ಅಂದ್ರೆ ಸಲಿಂಗಿಗಳು, ತೃತೀಯ ಲಿಂಗಿಗಳು, ಇದೆಲ್ಲವನ್ನ ಒಳಗೊಂಡಂತ ಒಂದು ಸಮುದಾಯ. ಇನ್ನು 2020 ದಿಲ್ಲಿ ಗಲಭೆ ವೇಳೆ ನಡೆದ IB ಅಧಿಕಾರಿ ಅಂಕಿತ್ ವರ್ಮಾ ಹತ್ಯೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಈ ಹತ್ಯೆ ಪ್ರಕರಣದಲ್ಲಿ ಆಪ್ ಮಾಜಿ ನಾಯಕ ತಾಹಿರ್ ಹುಸೇನ್ ಸೇರಿ 5 ಅಧಿಕಾರಿಗಳು ಅಪರಾಧಿಗಳು ಅಂತ ಕೋರ್ಟ್ ಆಲ್ರೆಡಿ ತೀರ್ಪನ್ನು ಕೊಟ್ಟಿದೆ. ಹೀಗಾಗಿ ಈ 5 ಗಲ್ಲು ಶಿಕ್ಷೆ ಕೊಡಿ ಅಂತ ಹೇಳಿ ದಿಲ್ಲಿ ಕೋರ್ಟ್ಗೆ ಪೊಲೀಸರು ರಿಕ್ವೆಸ್ಟ್ ಮಾಡಿದ್ದಾರೆ. ಇನ್ನು ತಮಿಳುನಾಡಿನ ಮಾಜಿ ಸಿನಿಮಾ ನಟ ವಿಜಯ್ ಅವರ ಸರ್ಕಾರಕ್ಕೆ ಮದ್ರಾಸ್ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಕರೂರ್ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಫ್ಯಾಮಿಲಿಗೆ ನಾನು ಗವರ್ಮೆಂಟ್ ಜಾಬ್ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ರು, ಆರ್ಡರ್ ಪಾಸ್ ಮಾಡಿಬಿಟ್ಟಿದ್ರು. ಆದ್ರೆ ಮದ್ರಾಸ್ ಹೈಕೋರ್ಟ್ ಈ ಆದೇಶವನ್ನ ರದ್ದು ಮಾಡಿದೆ. ಸಂತ್ರಸ್ತರ ಫ್ಯಾಮಿಲಿಗೆ ಸರ್ಕಾರ ಕಾನೂನುಬದ್ಧ ವಿಧಾನಗಳ ಮೂಲಕ ಏನ್ ಪರಿಹಾರ ಇದೆಯೋ ಅದನ್ನು ಕೊಟ್ಟು ಸಪೋರ್ಟ್ ಮಾಡಬಹುದು. ಆದ್ರೆ ಸರ್ಕಾರಿ ಉದ್ಯೋಗಗಳನ್ನ ಪರಿಹಾರವಾಗಿ ಕೊಡಕ್ಕಾಗಲ್ಲ. ಹೀಗೆ ಮಾಡೋದ್ರಿಂದ ಸರ್ಕಾರಿ ಹುದ್ದೆಗಳಲ್ಲಿ ಎಲ್ರಿಗೂ ಸಮಾನ ಅವಕಾಶ ಕೊಡೋ ಸಾಂವಿಧಾನಿಕ ತತ್ವಗಳ ಉಲ್ಲಂಘನೆ ಆಗುತ್ತೆ. ಇದು ಆರ್ಟಿಕಲ್ 14 ಮತ್ತು ಆರ್ಟಿಕಲ್ 16 ಉಲ್ಲಂಘನೆ ಅಂತ ಮದ್ರಾಸ್ ಹೈಕೋರ್ಟ್ ತಿಳಿಸಿದೆ. ಈ ಮೂಲಕ ಇವರು ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ ಇವರು ಪಾರ್ಟಿ ರ್ಯಾಲಿಲಿ ಬಂದು ಮೃತಪಟ್ಟವರ ಫ್ಯಾಮಿಲಿಗಳಿಗೆ ಇವರೇನು ಗವರ್ಮೆಂಟ್ ಜಾಬ್ಸ್ ಅನ್ನು ಆಫರ್ ಮಾಡಿದ್ರು. ಅದಕ್ಕೆ ದೊಡ್ಡ ಹಿನ್ನಡೆಯಾಗಿದೆ ವಿಜಯ್ಗೆ. ಇನ್ನು ಭೀಕರ ಹಿಂಸಾಚಾರ ಮತ್ತು ಉದ್ವಿಗ್ನತೆ ನಡುವೆನೆ ಪಾಕ್ ಆಕ್ರಮಿತ ಕಾಶ್ಮೀರದ ಸೋಕಾಲ್ಡ್ ಅಸೆಂಬ್ಲಿಗೆ ಚುನಾವಣೆ ಶುರುವಾಗಿದೆ. 53 ಸೀಟುಗಳ ಪೈಕಿ 45 ನೇರ ಸ್ಥಾನಗಳಿಗೆ 3 ಹಂತಗಳಲ್ಲಿ ವೋಟಿಂಗ್. 8 ಸ್ಥಾನಗಳನ್ನು ಮಹಿಳೆಯರಿಗೆ, ಧರ್ಮಗುರುಗಳಿಗೆ ಮೀಸಲಿಡಲಾಗಿದೆ. ಸೋಮವಾರ ಮೀರ್ಪುರ್ ವಿಭಾಗದ 13 ಕ್ಷೇತ್ರಗಳಲ್ಲಿ ಮೊದಲ ಹಂತದ ವೋಟಿಂಗ್ ನಡೆದಿದೆ. ಆಗಸ್ಟ್ 2ಕ್ಕೆ ಮುಜಫರಾಬಾದ್ನ 9 ಮತ್ತು 12 ನಿರಾಶ್ರಿತರ ಕ್ಷೇತ್ರಗಳಿಗೆ ವೋಟಿಂಗ್ ಆಗುತ್ತೆ. ಕಡೆದಾಗಿ ಆಗಸ್ಟ್ 10ಕ್ಕೆ ಪೂಂಚ್ ವಿಭಾಗದ 11 ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯುತ್ತೆ. ಇನ್ನು ಚುನಾವಣಾ ಭದ್ರತೆಗಾಗಿ ಪಾಕ್ ಸರ್ಕಾರ 14,000 ಪೊಲೀಸರನ್ನ ನಿಯೋಜನೆ ಮಾಡಿದೆ. ಇದರಲ್ಲಿ 30% ಪೊಲೀಸರ ಕೈಗೆ ಶಸ್ತ್ರಾಸ್ತ್ರ ಕೊಡಲಾಗಿದೆ. ಉಳಿದ 70% ಪೊಲೀಸರ ಕೈಗೆ ಗಲಭೆ ನಿಯಂತ್ರಣ ಮಾಡೋ ಉಪಕರಣಗಳನ್ನ ಕೊಡಲಾಗಿದೆ. ಜಮ್ಮು ಕಾಶ್ಮೀರ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ನಿರಾಶ್ರಿತರ ಸೀಟುಗಳನ್ನ ರದ್ದು ಮಾಡೋಕೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ರು. ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿ ಹಲವಾರು ಜನ ಪ್ರಾಣ ಕಳ್ಕೊಂಡ್ರು. ಗಲಾಟೆ ಹೆಚ್ಚಾಗ್ತಿದ್ದ ಹಾಗೆ ಪಾಕ್ ಸರ್ಕಾರ ಈ ಕಮಿಟಿಯನ್ನ ಉಗ್ರ ನಿಗ್ರಹ ಕಾಯ್ದೆಯಡಿ ಉಗ್ರರು ಅಂತ ಹೇಳಿ ಬ್ಯಾನ್ ಮಾಡಿದ್ರು. ಇದರ ನಡುವೆನೂ ಎಲೆಕ್ಷನ್ ಶುರು ಮಾಡಿಕೊಂಡಿದ್ದಾರೆ. ಏನು FSSAI ಎನರ್ಜಿ ಡ್ರಿಂಕ್ ಕಂಪನಿಗಳಿಗೆ ದೊಡ್ಡ ಶಾಕ್ ಕೊಟ್ಟಿದೆ. ಪೆಪ್ಸಿ, ರೆಡ್ ಬುಲ್, ಮಾನ್ಸ್ಟರ್, ಹೆಲ್ ಎನರ್ಜಿ ಈ ರೀತಿ ಯಾವುದೇ ಕ್ಯಾಫಿನೇಟೆಡ್ ಬೆವರೇಜಸ್ ತಯಾರಿಸೋ ಕಂಪನಿಗಳು ಪ್ರಾಡಕ್ಟ್ ಲೇಬಲ್ನಿಂದ ಎನರ್ಜಿ ಡ್ರಿಂಕ್ ಪದವನ್ನು ತೆಗೆದುಹಾಕೋಕೆ 90 ದಿನಗಳ ಡೆಡ್ ಲೈನ್ ಕೊಡಲಾಗಿದೆ. ಅಥವಾ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸರ್ಕಾರಕ್ಕೆ ಪ್ರಮುಖ ರಿಪೋರ್ಟ್ ಕೊಟ್ಟಿದೆ. ಪ್ಯಾಕೇಜ್ಡ್ ಫುಡ್ ಪ್ರಾಡಕ್ಟ್ನಲ್ಲಿ ಶುಗರ್ ಕಾಂಟೆಂಟ್ ಎಷ್ಟಿದೆ ಅಂತ ಹೇಳಿ ಪ್ಯಾಕ್ನ ಮುಂಭಾಗದಲ್ಲೇ ಕಡ್ಡಾಯವಾಗಿ ಕ್ಲಿಯರ್ ಆಗಿ ಕಾಣಿಸೋ ರೀತಿ ಹಾಕಬೇಕು ಅಂತ ಕಮಿಟಿ ಶಿಫಾರಸು ಮಾಡಿದೆ. ಏನೋ ವಾರದ ಮೊದಲ ಸೆಷನ್ನಲ್ಲಿ ಭಾರತದ ಷೇರುಪೇಟೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 776 ಪಾಯಿಂಟ್ಸ್ ಅಥವಾ 1.02% ಏರಿಕೆಯಾಗಿ 76,835ಕ್ಕೆ ರೀಚ್ ಆಗಿದೆ. ನಿಫ್ಟಿ 228 ಪಾಯಿಂಟ್ಸ್ ಅಥವಾ 0.96% ರೈಸ್ ಆಗಿ 23,995ಕ್ಕೆ ತಲುಪಿದೆ. ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ 1.11% ಹೆಚ್ಚಾದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 1.31% ಜಂಪ್ ಆಗಿದೆ. ಹೂಡಿಕೆದಾರರು ಒಂದೇ ಸೆಷನ್ನಲ್ಲಿ 5 ಲಕ್ಷ ಕೋಟಿ ರೂಪಾಯಿ ಗೇನ್ ಮಾಡಿಕೊಂಡಿದ್ದಾರೆ. BSE ಲಿಸ್ಟೆಡ್ ಕಂಪನಿಗಳ ಒಟ್ಟು ಮಾರ್ಕೆಟ್ ಕ್ಯಾಪ್ 476 ಲಕ್ಷ ಕೋಟಿ ರೂಪಾಯಿನಿಂದ 481 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಮಾರ್ಕೆಟ್ ಮೇಲೇಳೋಕೆ ಮುಖ್ಯ ಕಾರಣ ಅಮೆರಿಕ ಮತ್ತು ಇರಾನ್ ಸದ್ಯಕ್ಕೆ ದಾಳಿ ಮಾಡೋದನ್ನು ನಿಲ್ಲಿಸಿರೋದು. ಹೀಗಾಗಿ ಪುನಃ ಮಾತುಕತೆ ಶುರುವಾಗಿ ಸಮಸ್ಯೆ ಬಗೆಹರಿಸೋಕೆ ಪ್ರಯತ್ನ ಆಗಬಹುದು. ಹಾರ್ಮುಜ್ ಜಲಸಂಧಿಯಲ್ಲಿ ಸ್ಮೂತ್ ಆಗಿ ಹಡಗುಗಳು ಓಡಾಡಬಹುದು ಅನ್ನೋ ನಿರೀಕ್ಷೆ ಕೂಡ ಹುಟ್ಕೊಂಡಿದೆ. ಇತ್ತ ಕಚ್ಚಾ ತೈಲ ಬೆಲೆ ಕೂಡ ಕಡಿಮೆ ಆಗ್ತಾ ಇದೆ. ಫುಲ್ ನ್ಯೂಸ್ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಪರ್ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ $88 ಆಸುಪಾಸಲ್ಲಿತ್ತು. ಇನ್ನು ಹೂಡಿಕೆದಾರರು ಅಮೆರಿಕದ ಫೆಡರಲ್ ರಿಸರ್ವ್, ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಬ್ಯಾಂಕ್ ಆಫ್ ಜಪಾನ್ನ ಮಾನಿಟರಿ ಪಾಲಿಸಿ ಡಿಸಿಷನ್ಸ್ ಮೇಲೆ ಗಮನ ಇಟ್ಟಿದ್ದಾರೆ. ಎಲ್ಲ ಫ್ಯಾಕ್ಟರ್ಸ್ನಿಂದ ಮಾರ್ಕೆಟ್ನಲ್ಲಿ ಗ್ರೀನ್ ಕಾಣಿಸ್ತು. ಎಟರ್ನಲ್, ಇಂಟರ್ಗ್ಲೋಬ್ ಏವಿಯೇಷನ್, ಇನ್ಫೋಸಿಸ್, ಬಜಾಜ್ ಫಿನಾನ್ಸ್, ಶ್ರೀರಾಮ್ ಫಿನಾನ್ಸ್ ಗ್ರೀನ್ನಲ್ಲಿದ್ವು. ONGC, ಸಿಪ್ಲಾ, HDFC ಲೈಫ್, HDFC ಬ್ಯಾಂಕ್, ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರೀಸ್ ರೆಡ್ನಲ್ಲಿದ್ವು. ಓವರಾಲ್ BSEನಲ್ಲಿ 2,779 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 1,579 ಸ್ಟಾಕ್ಸ್ ರೆಡ್ನಲ್ಲಿದ್ವು.
ಡಾಲರ್ ಮುಂದೆ ರೂಪಾಯಿ ಮೌಲ್ಯ 61 ಪೈಸೆ ಜಂಪ್ ಆಗಿ 95 ರೂಪಾಯಿ 92 ಪೈಸೆ ಆಗಿದೆ. ಇದಕ್ಕೂ ಕೂಡ ಅಮೆರಿಕ ಮತ್ತು ಇರಾನ್ ನಡುವಿನ ದಾಳಿ ಪ್ರತಿದಾಳಿ ಸದ್ಯಕ್ಕೆ ನಿಂತು ಕ್ರೂಡ್ ಆಯಿಲ್ ಪ್ರೈಸ್ ಕಮ್ಮಿಯಾಗಿದ್ದು ಮುಖ್ಯವಾಗಿರೋ ಕಾರಣ. ಜೊತೆಗೆ RBIನ ಮಧ್ಯಪ್ರವೇಶ, ಅವರು ಡಾಲರ್ ಅನ್ನ ಚೆಲ್ಲಿರುವುದು ಲಾಸ್ಟ್ 1-2-3 ದಿನಗಳಿಂದ ಅನ್ನೋ ರಿಪೋರ್ಟ್ಸ್ ಕೂಡ ಇದೆ. ಏನೋ ಕೋಲ್ ಇಂಡಿಯಾದ ನೆಟ್ ಪ್ರಾಫಿಟ್ ಈ ಬಾರಿ ಇಯರ್ ಆನ್ ಇಯರ್ ಸ್ವಲ್ಪ ಜಸ್ಟ್ 0.6% ರೈಸ್ ಆಗಿದೆ. 8,852 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡಿದೆ. ಕಲ್ಲಿದ್ದಲು ಉತ್ಪಾದನೆ ಜಾಸ್ತಿ ಆದರೂ ಕೂಡ ಕಲ್ಲಿದ್ದಲು ಬೆಲೆ ಕಮ್ಮಿಯಾಗಿ ಖರ್ಚು ಹೆಚ್ಚಾಗಿ ಪ್ರಾಫಿಟ್ ಸ್ವಲ್ಪ ಮಾತ್ರ ಏರಿಕೆ ಆಗೋಕೆ ಸಾಧ್ಯ ಆಗಿದೆ. ಆದರೂ ಕೂಡ ಕಳೆದ ವರ್ಷ ನೆಟ್ ಪ್ರಾಫಿಟ್ 19% ಕುಸಿತ ಆಗಿತ್ತು. ಹೀಗಾಗಿ ಅದಕ್ಕಿಂತ ಬೆಟರ್ ಅಷ್ಟೇ. ಏನೋ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BL ತಕ್ಕ ಮಟ್ಟಿಗೆ ಪರ್ಫಾರ್ಮ್ ಮಾಡಿದೆ. ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 8% ಹೆಚ್ಚಾಗಿ 1,048 ರೂಪಾಯಿ ತಲುಪಿದೆ. ಏನೋ ಟಾಟಾ ಪವರ್ ಕಂಪನಿ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 11% ರೈಸ್ ಆಗಿ 1,176 ಕೋಟಿ ರೂಪಾಯಿ ಅರ್ನ್ ಮಾಡಿದೆ. ಏನೋ ಕೆನರಾ ಬ್ಯಾಂಕ್ ಅಷ್ಟೊಂದೇನು ಚೆನ್ನಾಗಿಲ್ಲ, ಇಯರ್ ಆನ್ ಇಯರ್ ಜಸ್ಟ್ 2.2% ರೈಸ್ ಆಗಿ ನೆಟ್ ಪ್ರಾಫಿಟ್ 4,856 ಕೋಟಿ ರೂಪಾಯಿಗೆ ತಲುಪಿದೆ. ಇನ್ನು ಹಣದುಬ್ಬರವನ್ನ ಕಂಟ್ರೋಲ್ ಮಾಡೋದೇ RBIನ ಮೊದಲ ಆದ್ಯತೆ ಅಂತ ಗವರ್ನರ್ ಸಂಜಯ್ ಮಲ್ಹೋತ್ರಾ ಹೇಳಿದ್ದಾರೆ. ಹಾಗೆ ಬೆಲೆ ಸ್ಥಿರತೆಗೆ ನಾವು ಮೊದಲ ಆದ್ಯತೆ ಕೊಟ್ಟು ನಂತರ ದೇಶದ ಆರ್ಥಿಕ ಬೆಳವಣಿಗೆಗೆ ಯಾವ ಮಟ್ಟಿಗೆ ಬೆಂಬಲ ಕೊಡಬಹುದು ಅನ್ನೋದನ್ನ ನೋಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ವಿದೇಶಿ ಬಂಡವಾಳ ಸೆಳೆಯೋಕೆ RBI ತಂದ ಹೊಸ ಯೋಜನೆಗಳಿಗೆ ಭಾರಿ ಪ್ರತಿಕ್ರಿಯೆ ಸಿಕ್ಕಿದೆ. ಮುಖ್ಯವಾಗಿ FCNRB ಠೇವಣಿಗಳ ಮೂಲಕ ಬ್ಯಾಂಕುಗಳು $32 ಬಿಲಿಯನ್ ಸಂಗ್ರಹಿಸಿವೆ. ಹಾಗೆ ಸರ್ಕಾರದ ಭದ್ರತಾ ಪತ್ರಗಳಲ್ಲಿ G-Secs ಅಲ್ಲಿ $7 ಬಿಲಿಯನ್ ಅಧಿಕ ವಿದೇಶಿ ಹೂಡಿಕೆ ಹರಿದು ಬಂದಿದೆ. ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಜಾಗತಿಕ ಸವಾಲುಗಳು ಮತ್ತು ಯುದ್ಧದ ವಾತಾವರಣದ ನಡುವೆನೂ ಇಷ್ಟೆಲ್ಲ ಬಲ ಸಿಕ್ಕಿದೆ ನಮಗೆ ಅಂತ ಮಲ್ಹೋತ್ರಾ ಹೇಳಿದ್ದಾರೆ. ಇನ್ನು ರೂಪಾಯಿ ಮೌಲ್ಯ ಕುಸಿತಕ್ಕೆ ಜಾಗತಿಕ ಉದ್ವಿಗ್ನತೆ ಮತ್ತು ಡಾಲರ್ ಬಲವರ್ಧನೆ ಕಾರಣ. ರೂಪಾಯಿ ಮೌಲ್ಯಕ್ಕೆ RBI ಯಾವುದೇ ನಿರ್ದಿಷ್ಟ ದರವನ್ನು ನಿಗದಿಪಡಿಸಿಲ್ಲ. ರೂಪಾಯಿ ಮೌಲ್ಯದಲ್ಲಿ ಅತಿಯಾದ ಏರಿಳಿತ ಉಂಟಾದಾಗ ಮಾತ್ರ RBI ಮಧ್ಯಪ್ರವೇಶ ಮಾಡಿ ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ ಅಷ್ಟೇ ಅಂತ RBI ಗವರ್ನರ್ ಹೇಳಿದ್ದಾರೆ. ಏನು ಬ್ಯಾಂಕ್ ಆಫ್ ಬರೋಡಾ ಗ್ರಾಹಕರ 1 TBಯಷ್ಟು ಡೇಟಾ ಸೋರಿಕೆಯಾಗಿದೆ. ಅಕೌಂಟ್ ಡೀಟೇಲ್ಸ್, ಹೆಸರು, ಮೊಬೈಲ್ ನಂಬರ್, ಸಾಲದ ಮಾಹಿತಿ ಹಾಗೂ ಆಧಾರ್ ನಂಬರ್ ಅನ್ನ ಹ್ಯಾಕರ್ಗಳು ಡಾರ್ಕ್ ವೆಬ್ನಲ್ಲಿ ಲೀಕ್ ಮಾಡಿದ್ದಾರೆ. XXX ಅನ್ನೋ ಹ್ಯಾಕಿಂಗ್ ತಂಡ ಈ ಕೃತ್ಯ ಎಸಗಿರೋ ಶಂಕೆ ಇದೆ. ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರೋ ಬ್ಯಾಂಕ್ ಆಫ್ ಬರೋಡಾ ಉದ್ಯೋಗಿಯೊಬ್ಬರ ಇಮೇಲ್ ಹ್ಯಾಕ್ ಆಗಿದ್ದರಿಂದ ಈ ಡೇಟಾ ಲೀಕ್ ಆಗಿದೆ ಅಂತ ಹೇಳಿದೆ. ಆದರೆ ಬ್ಯಾಂಕ್ನ ಮುಖ್ಯ ಸಿಸ್ಟಮ್ ಸಂಪೂರ್ಣ ಸೇಫ್ ಆಗಿದೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಲಾಗ್ತಾ ಇದೆ ಅಂತ ಸ್ಪಷ್ಟಪಡಿಸಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 685 ರೂಪಾಯಿ ಜಾಸ್ತಿಯಾಗಿ 1,44,466 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 628 ರೂಪಾಯಿ ಜಾಸ್ತಿಯಾಗಿ 1,32,331 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,726 ರೂಪಾಯಿ ಏರಿಕೆಯಾಗಿ 2,24,447 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಏಳಲಿಲ್ಲ, ಕಿರಿಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ನೀವು ಮೆಂಬರ್ಸ್ ಆಗಿ ಜಾಯಿನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಆಗ ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.